ನೀವೇನಾದ್ರೂ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ? ಈ ಪೀಕ್ ನ ಚೂಸ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳ್ತೀನಿ, ಈ ರೀಲ್ಸ್ ನ ಫುಲ್ ನೋಡಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗೆ ನಾವು 7:30ಗೆ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ದಟ್ಟವಾದ ಕಾಡು, ಅದ್ರ ಮಧ್ಯೆ ಕಾಲ್ದಾರಿ, ಅದ್ರ ಮುಖಾಂತರ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ವಿ. ಹೋಗೋ ದಾರಿ ನೋಡ್ಬೋದು ಹೇಗಿದೆ ಅಂತ. ಅಪ್ಗಳು, ಡೌನ್ಗಳು, ಕ್ರಾಸ್ಗಳು ಈ ತರ ಇದೆ. ಹೋಗುವಾಗ ನಿಮ್ಗೆ ಫಸ್ಟ್ ಭಟ್ರು ಮನೆ ಅಂತ ಸಿಕ್ಕುತ್ತೆ. ನಾವು ಅವಾಗ ಸಿಗುತ್ತೆ ಇವಾಗ ಸಿಗುತ್ತೆ ಅಂತ ಹೋಗ್ತಾನೆ ಇದ್ವಿ. ನಮ್ ಫ್ರೆಂಡ್ಸ್ ಇನ್ನರ್ ವಾಯ್ಸ್ ಕೇಳಿ, ನೀವು ನಮ್ಮ ನೋವು ಅರ್ಥ ಆಯ್ತದ ನಿಮ್ಗೆ. 6 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ ನಂತರ ಭಟ್ರು ಮನೆ ಅಂತ ಸಿಕ್ಕುತ್ತೆ. ಅದು ಫುಲ್ ಡೌನ್ ಅಲ್ಲಿ ಭಟ್ರು ಮನೆ ಮಾಡ್ಕೊಂಡ ಇದಾರೆ. ಇಲ್ಲಿ ನಿಮ್ಗೆ ಊಟ ಸಿಕ್ಕುತ್ತೆ. ಆದ್ರೆ ಫಸ್ಟ್ ಅಲ್ಲೇ ನೀವು ಕಾಣಿಸ್ತಿರೋ ನಂಬರ್ಗೆ ಹೇಳ್ಬಿಟ್ಟು, ಅಂದ್ರೆ ಫೋನ್ ಮಾಡ್ಬಿಟ್ಟು ಬುಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ನೀವೇನಾದ್ರು ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗುವಾಗ ಅಡ್ವಾನ್ಸ್ ಆಗಿ ಮುಂಚೆಲೆ ಬುಕ್ ಮಾಡಿರ್ಬೇಕು. ಅವಾಗ ಮಾತ್ರ ಅವರು ಊಟನ ರೆಡಿ ಮಾಡಿರ್ತಾರೆ. ನಂತರ ಅಲ್ಲಿಂದ ಮುಂದೆ ಹೋದ್ರೆ ನಿಮ್ಗೆ ಚೆಕ್ ಪೋಸ್ಟ್ ಅಂತ ಸಿಕ್ಕುತ್ತೆ. ಅಲ್ಲಿಗೆ ನೀವು ಮಾರ್ನಿಂಗು 11 o'clock ಅಷ್ಟರಲ್ಲಿ ಹೋಗ್ಬೇಕು. ಬೇಗ ಹೋದ್ರೆ ನಿಮ್ಗೆ ಒಳ್ಳೇದು, ಯಾಕೆ ಅಂದ್ರೆ ಬೇಗ ಇಳಿಬಹುದು. ಹಾಗೆ ಮುಂದೆ ಹೋದ್ರೆ ಗೋಪುರ ಸಿಗುತ್ತೆ. ನಂತರ 2 ಬೆಟ್ಟ ಸಿಗ್ತವೆ. ನಂತರ 2 ಬೆಟ್ಟ ಹತ್ಕೊಂಡು ಹೋದ್ರೆ ಶೇಷ ಪರ್ವತ ಅಂತ ಸಿಕ್ಕುತ್ತೆ. ಆ ಪ್ಲೇಸ್ ಅಲ್ಲಿ ಮಾತ್ರ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೋ ಅಷ್ಟೇ ಕಷ್ಟ ಪಡ್ಬೇಕಾಗುತ್ತೆ. ನಂತರ ಶೇಷ ಪರ್ವತ ವ್ಯೂ ನೋಡ್ಕೊಂಡು ಮುಂದೆ ಹೋದ್ರೆ ನೆಸ್ಸಿಗ ಪೀಕೆ ಕುಮಾರ ಪರ್ವತ ಪೀಕ್ ಮೇಲೆ ನಿಮ್ಗೆ ಶಾಂತ ಮಲ್ಲಿಕಾರ್ಜುನ ಗುಡಿ ನೋಡ್ಬೋದು. ಹಾಗೂ ಸುತ್ತಮುತ್ತ ಒಂದು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡ್ಬೋದು. ನಾವು ರೀಚ್ ಆಗಿದ್ದು ಕುಮಾರ ಪರ್ವತ ಪೀಕ್ ನ ಮಧ್ಯಾಹ್ನ 2:30ಗೆ. ನೀವೇನಾದ್ರೂ ಟ್ರೆಕ್ಕಿಂಗ್ ಹೋಗೋದಾದ್ರೆ ನನ್ ಸಜೆಷನ್ ಏನು ಅಂದ್ರೆ ಫುಡ್ ಹಾಗೂ ವಾಟರ್ ನ ಮಿಸ್ ಮಾಡದೆ ಕ್ಯಾರಿ ಮಾಡಿ. ನಾವು ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದ್ದು ಸುಬ್ರಹ್ಮಣ್ಯದಿಂದ. ಈಗ ಇಳಿತಾ ಇರೋದ್ ಬಂದ್ಬಿಟ್ಟು ಬೀಡಹಳ್ಳಿ ಅಂತ. ಸುಬ್ರಹ್ಮಣ್ಯದಿಂದ ಇಲ್ಲಿ ಕುಮಾರ ಪರ್ವತ ಪೀಕ್ 14 ಕಿಲೋಮೀಟರ್ ಏನೋ ಆಗುತ್ತೆ. ನೀವು ಬೀಡಹಳ್ಳಿ ಇಳ್ಕೊಂಡ್ರೆ ನಿಮಗೆ 7 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಇದನ್ನ ಚೂಸ್ ಮಾಡಿದೀವಿ, ಬೀಡಹಳ್ಳಿಯಿಂದ ಇಳಿಯೋಣ ಅಂತ ಚೂಸ್ ಮಾಡಿ ಬೀಡಹಳ್ಳಿಯಿಂದ 7:30ಗೆನೋ ನೈಟು ಇಳ್ಕೊಂಡ್ವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.